Hello guys, welcome back to ಮತ್ತೊಂದು vlog. ಅಂದ್ರೆ ನನ್ನನ್ನು ಎಷ್ಟು ಚೆನ್ನಾಗಿ ಯಾರು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನ್ನ ತಮ್ಮಂದಿರ ಜೊತೆ ಮಾಡ್ತಾ ಇದ್ದೀನಿ. ಇವಾಗ ಒಬ್ಬೊಬ್ಬರನ್ನೇ ಇಂಟ್ರೊಡಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡೋಣ. ತುಂಬಾ ಮಾತಾಡ್ತಾರೆ, ಅದ್ರ ಸ್ವಲ್ಪ ಅರ್ಥ ಆಗುತ್ತೆ. ನಮ್ಮ ಫ್ಯಾಮಿಲಿಲಿ ತುಂಬಾ ಹ್ಯಾಂಡ್ಸಮ್ ಅಂತ ಅನ್ಕೊಂಡಿದ್ದಾನೆ, ಹ್ಯಾಂಡ್ಸಮ್ ಅಲ್ಲ ಅನ್ಕೊಂಡಿದ್ದಾನೆ. ಸೊ ತುಂಬಾ ಚೆನ್ನಾಗಿದ್ದಾನೆ. ಒಂದು ಹುಡುಗಿನ ಬೇರೆ ಹುಡುಕ್ತಿದ್ದಾನೆ, ಇನ್ನ ಸಿಂಗಲ್ ಆಗಿದ್ದಾನೆ. ಮಾಡೋಣ, ನಮ್ಮ ಚಾನಲ್ಗೆ ಇನ್ನೂ ರೆಡಿ ಆಗ್ತಾನೆ ಇದ್ದಾರೆ ಅವಾಗಿಂದನೂ. ಬನ್ರಿ ಬೇಗ, ಟೈಮ್ ಹಾ ಬಂದ್ರು. ಯಶಸ್ ಅಂತ, ವೆಲ್ಕಮ್ ಟು ಅವರ್ ಚಾನಲ್. ಫಸ್ಟ್ ಟೈಮ್ ಬರ್ತಿದ್ದೀರಾ. ಈಗ ಇನ್ನೊಂದು ಪ್ರತಿಭೆನ ವೆಲ್ಕಮ್ ಮಾಡೋ ಸಮಯ. ತುಂಬಾ ಮಾತಾಡ್ತಾರೆ, ಅದರಲ್ಲಿ ಆ ಮಾತಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತ ಕಂಡಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ನಮಗೆ. ಆಮೇಲೆ ಈಗ ನಮ್ಮನೇಲಿ ಇರೋ ಒಂದು ದೊಡ್ಡ ಗಂಡಸ ಜೀವ ನಂಗೆ ತುಂಬಾ ಇರಿಟೇಟ್ ಮಾಡ್ತಾನೆ. ನನಗೆ ವಿಲನ್, ಆ ವಿಲನ್ ವೆಲ್ಕಮ್ ಮಾಡೋಣ. ಬನ್ನಿ ವಿಲನ್ ಅವರೇ. ಯೇ, ಇವರು ನಮ್ಮ ರಕ್ತದ ಏನಂತಾರೆ ಕರುಳು ಸಂಬಂಧದ ತಮ್ಮ ಶಶಾಂಕ್, ಇವರು ಯಶಸ್. ಈಗ ನಾವಿಲ್ಲಿ ಕೂತಿರೋದು ಏನಕ್ಕೆ? ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಅಂತ ನೋಡಿ. ಇವರು ತುಂಬಾ ಮಾತಾಡ್ತಾರೆ, ಯಾಕೋ ನಡ್ಸ್ಕೊಂತವ್ರೆ. ಪರವಾಗಿಲ್ಲ, ನಾಚಿಕೆನಿಲ್ಲ, ಬಾಯಿ ಮಾತು ಬರ್ತಾರೆ ಅಷ್ಟೇ. ಈಗ ಇವರಿಬ್ಬರನ್ನ ಕೂರಿಸಿರೋದಕ್ಕೆ ಏನಂದ್ರೆ ನನ್ನನ್ನ ಎಷ್ಟು ಚೆನ್ನಾಗಿ ಇಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಟೆಸ್ಟ್ ಮಾಡೋದಕ್ಕೆ. ಇಲ್ಲಿ ನೀರು ಬೇರೆ ಇಟ್ಟಿದ್ದೀನಿ. ಯಾರು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅವ್ರನ್ನ ಇದ್ರಲ್ಲಿ ಮುಗಿಸದೆ. ಇವಾಗ ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ, ಒಂದೊಂದೇ ಕೇಳ್ತಾ ಹೋಗ್ತೀನಿ. ಇವರು ಪಟ ಅಂತ ಆನ್ಸರ್ ಮಾಡ್ತಾ ಇರ್ತಾರೆ. ಓಕೆ ಗಾಯ್ಸ್, ಆರ್ ಯು ರೆಡಿ? ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನಾದ್ರೆ ಹೇಳಿ. ಸಬ್ಸ್ಕ್ರೈಬ್ ಅಂಡ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ guys. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕಡೆ ನಿಮ್ಮ ಫ್ರೆಂಡ್ಸ್ ಯಾರು ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ. ನೀವು ಹೇಳಿ ನನ್ನ ಚಾನಲ್. ಸೇಮ್ ಅಷ್ಟೇ, ಸೇಮ್ ಆನ್ಸರ್. ಅಲ್ಲ ಕಂಡ್ರು, ಸಬ್ಸ್ಕ್ರೈಬ್ ಬಿಟ್ಟು ನನ್ನ ಚಾನಲ್ ಬಗ್ಗೆ ಏನಾದ್ರು ಮಾತಾಡ್ರೋ, ಸ್ಟಾರ್ಟ್ ಮಾಡೋಕೆ. ನಿಂಗೆ ಅನಿಸ್ತಾ ಇದೆ? ಇರಿ, ನಿಂಗೆ ಅನಿಸ್ತಾ ಇದೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿರೋದು? ನಮ್ಗೆ ಏನು ಅನ್ಸಿಲ್ಲ, ನಿಮಗೆ ಖುಷಿ ಅನ್ಸಿದ್ರೆ ನಂಗೆ ಓಕೆ. ನಿಮ್ಗೆ ಅನಿಸ್ತಾ ಇದೆ? ನಂಗೆ ಖುಷಿ ಆಗ್ತಾ ಇದೆ, ಒಂಥರ ಎಂಟರ್ಟೈನ್ಮೆಂಟ್ ನೋಡೋದಂಗೂ ಅನ್ಸುತ್ತೆ. ಓಕೆ, ಈಗ ಕ್ವೆಶ್ಚನ್ಸ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಹೂ ನೋಸ್ ಮೀ ಬೆಟರ್. ಈಗ ಫಸ್ಟ್ ಕ್ವೆಶ್ಚನ್, ವಾಟ್ ಇಸ್ ಮೈ ಫೇವರೇಟ್ ಫುಡ್? ನನ್ನ ಫೇವರೇಟ್ ಫುಡ್ ಒಬ್ಬರಾದ್ರೂ ಆನ್ಸರ್ ಮಾಡ್ರು. ವೆಜ್ ನಾನ್ ವೆಜ್? ಆಬ್ವಿಯಸ್ಲಿ ನಾವು ನಾನ್ ವೆಜ್ ಅಂದ್ರೆ ನಾನ್ ವೆಜ್ ಆಗಿರುತ್ತೆ. ನಿಂಗೆ ನಂಗೆ ಗೊತ್ತಿರೋ ಬಿರಿಯಾನಿ. ಎಸ್, ಇಬ್ರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಇನ್ನು ನೀರಿಗೆ ಫಸ್ಟ್ ಆನ್ಸರ್ ಮಾಡಿದ್ರೆ ನಾನು ನನಗೆ ಒಂದು ಬೇಗ ಲೇಟ್ ಆಗಿರುತ್ತೆ, ನೀವು ಮುಗಿಸಬೇಕ್ರೆ. ಓಹೋ, ಹೌದಾ? ಇಬ್ರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟರು, ಅದಕ್ಕೆ ಇಬ್ರಿಗೂ ಒಂದೊಂದು ಪಾಯಿಂಟ್. ಇವಾಗ ಇಲ್ಲ, ನೆಕ್ಸ್ಟ್ ಟೈಮ್ ಯಾರು ಅವನೊಂದು ನನಗೊಂದು ಕೇಳು. ಇಲ್ಲ ಹಂಗೆಲ್ಲ ಇರಲ್ಲ. ಯಾರು ಬೇಗ ಹೇಳ್ತಾರೋ ಬೇಗ ಹೇಳ್ತಾರೋ ಅವ್ರಿಗೆ ಅವ್ರಿಗೆ. ಇಲ್ಲ ಅಂದ್ರೆ ಓಕೆ. ನಾನು ನೆಕ್ಸ್ಟ್ ನನ್ನ ಫೇವರೇಟ್ ಕಲರ್ ಪಟ್ಪಟ್ ಅಂತ ಆನ್ಸರ್ ಮಾಡ್ಬೇಕು. ಯಾರು ಗೊತ್ತು? ಕೈ ಎತ್ತಿ. ಪಿಂಕ್. ಪಿಂಕ್ ಆರೆಂಜ್ ಆರೆಂಜ್. ಅಲ್ಲ, ತಪ್ಪು. ಇಬ್ರು ಮುಳುಗಿ, ಇಬ್ರು ಮುಳುಗಿ. ಇಲ್ಲ, ನೀನ್ ಹೇಳೇ ಇಲ್ವಲ್ಲ, ಅದಕ್ಕೆ ನೀನ್ ಮುಳುಗಿ. ನೀನ್ ಮುಳುಗು. ನನ್ನ ಫೇವರೇಟ್ ಕಲರ್ ಬ್ಲ್ಯಾಕ್. ಬಟ್ಟೆ ಎತ್ಕೊಳ್ಳಿ, ಇಲ್ಲಿ ಇಲ್ಲಿ. ಈ ಫೇಸ್ ರೆಕಗ್ನೈಸ್ ಆಗುತ್ತಾ ಈಗ? ಮೇಕಪ್ ಎಲ್ಲ ಹೊಂಟೋಯ್ತು. ಮೇಕಪ್ ಹಾಕೊಂಡಿಲ್ಲ ನಿಮಗೆ. ನೆಕ್ಸ್ಟ್ ಯಾರು ನನ್ನ ಟಿವಿ ಶೋ ನಂಗೆ ಜಾಸ್ತಿ ಇಷ್ಟ? ಕಲರ್ಸ್ ಬಿಗ್ ಬಾಸ್ ಇತ್ತು, ಇವಾಗ ಬಂದು ಅದ್ಯಾವುದು ವಾಯ್ಸ್ ಹೊಸ ಕೇಳಿಸು. ನಾನು ಡೈಲಿ ಮನೇಲಿ ಇದ್ದಿದ್ರೆ ಇವ್ನು ಅರ್ಥ ಮಾಡ್ಕೊಳ್ಳೋದು. ಆಯ್ತು, ಈ ನಾನು ಕ್ವಶನ್ ಮೈಸೂರು ಗಾರಿ. ಮೈಸೂರು ಅದೇನ್ರಿ? ಅಕ್ಕನ ಅರ್ಥ ಮಾಡ್ಕೋಬೇಕಪ್ಪ. ಆಯ್ತು, ನಂಗೆ ಕಾಫಿ ಇಷ್ಟನಾ ಟೀ ಇಷ್ಟನಾ? ಕಾಫಿ. ನಿಜ ಆನ್ಸರ್ ಮಾಡಿ ನಿಜ. ಸರಿ, ನೆಕ್ಸ್ಟ್. ಮುಗಿಸಿ ಇವಾಗ ಮುಳುಗ್ಬೇಕು. ಇವಾಗ ಆಕ್ಚುಲಿ ಅಸಿಟ್ ಇಟ್ಕೋಬೇಕಿತ್ತು ಗೈಸ್, ನಮ್ಮ ಮಮ್ಮಿ ಹೊಡಿತಾರೆ ಅಂತ ಅಸಿಟ್ ಇಟ್ಕೊಂಡಿಲ್ಲ. ನಿಮ್ ಗಲೀಜ್ ಮಾಡ್ತಾನೆ, ನಾನೇ ಕ್ಲೀನ್ ಮಾಡ್ಬೇಕು ಆಮೇಲೆ. ಆಯ್ತು, ನೆಕ್ಸ್ಟ್ ಸಿಮಿಲರ್ ಕ್ವಶನ್ಸ್ ಕೇಳ್ತೀನಿ. ನಾನು ಇಂಟ್ರೋ ಓಟ ಎಕ್ಸ್ಟ್ರಾ ಓಟ. ಇಂಟ್ರೋ ಓಟ್ ಅಂದ್ರೆ ಕಮ್ಮಿ ಮಾತಾಡೋದು, ಎಕ್ಸ್ಟ್ರಾ ಓಟ್ ಅಂದ್ರೆ ಎಲ್ಲ ಜೊತೆ ಮುಂಗಾಡೋದು. ಇಂಟ್ರೋವರ್ಟ್. ಜಾಸ್ತಿ ಮಾತಾಡ್ತೀಯ. ಅದು ಇಂಟ್ರೋ ಓಟ್ ಅಲ್ಲ, ಎಕ್ಸ್ಟ್ರಾ ಓಟ್. ಇಬ್ರು ಆನ್ಸರ್ ಮಾಡಿಲ್ಲ, ಸೊ ಇಬ್ರು. ಕ್ವಶ್ಚನ್ ಯಾಕೆ ಕೇಳಬೇಕು? ತಪ್ಪು. ಇಂಟ್ರೋವರ್ಟ್ ಅಂತ ಜಾಸ್ತಿ ಮಾತಾಡ್ತಾರೆ. ಇಲ್ಲ ಇಲ್ಲ, ನಂಗೆ ಕ್ವಶ್ಚನ್ ಕೇಳೋದು ತಪ್ಪೇ. ಕ್ವಶನ್ ಕೇಳಿ ಏನ್ ಕ್ವಶನ್ ತಪ್ಪು? ನಾನು ಇಂಟ್ರೋ ಓಟ ಎಕ್ಸ್ಟ್ರಾ ಓಟ್ ಅಂತ ಕೇಳಿ. ಇಂಟ್ರೋವರ್ಟ್ ಅಂತಂದ್ರೆ ಯಾರ ಜೊತೆ ಕಮ್ಮಿ ಜಾಸ್ತಿ ಮಾತಾಡ್ತಾರೆ, ಮಾತಾಡ್ತಾರೆ. ಎಕ್ಸ್ಟ್ರಾ ಓಟ್ ಅಂದ್ರೆ ಜಾಸ್ತಿ ಮಾತಾಡ್ತಾರೆ. ರಿಪೀಟ್ ದ ಕ್ವಶ್ಚನ್. ನೀನು ಅವನ ಹತ್ರ ಜಾಸ್ತಿ ಮಾತಾಡ್ತೇನೆ, ನನ್ನ ಮನೇಲಿ ಇದ್ದಾಗ ಕಡಿಮೆ ಮಾತಾಡ್ತೇನೆ. ಅಂದ್ರೆ ಎಲ್ಲರ ಹತ್ರ ಮಿಂಗಲ್ ಆಗ್ತೀನಲ್ವಾ, ಅದು ಎಕ್ಸ್ಟ್ರಾ ಓಟ್ ತಾನೆ. ಹಂಗೆ ಗೈಸ್, ಕೇಳ್ಬೇಕು. ಕ್ವಶನ್ ಅರ್ಥ ಆಗಲ್ಲ ಗೈಸ್. ದಡ್ರು ನಾವೆಲ್ಲ. ಹೌದ್ರಿ, ನಾನೇನಾದ್ರೂ ಮನುಷ್ಯಲಾಗ್ದಿರ ಅನಿಮಲ್ ಆಗಿದ್ರೆ ಯಾವ ಅನಿಮಲ್ ಆಗಿರ್ತಾ ಇದ್ದೆ? ನೀನು ಕೋತಿ. ನಾಯಿ. ನಿನ್ ಬಗು. ನಾನು ನಾಯಿ ಆಗಿರ್ತಾ ಇದ್ದೆ, ಕೋತಿ ಯಾಕಾಗ್ತಾ ಇದ್ದೆ? ಕೋತಿ ತರನೇ ಆಡ್ತೀರ ಇಲ್ಲ. ಮನೇಲಿ. ಇಲ್ಲ ಮಗು. ಇವಂದೊಳ್ಳೆ 50 ಸತಿ ಲಾಕ್ ಆಗುತ್ತೆ. ಆಯ್ತು. ನಾನು ಇನ್ನು 5 ವರ್ಷ ಆದ್ಮೇಲೆ ಒಂದು ಥಿಂಗ್ ಮಾಡ್ಬೇಕು. ಅದೇನು ಅಚೀವ್ ಮಾಡ್ಬೇಕು ಅನ್ಕೊಂಡಿರೋದು. ಮದುವೆನ ನೀನಾಗು. ನೀನಾಗು 5 ವರ್ಷ ನಿಂಗೆ ಇಲ್ಲ, ಒಂದು ಡ್ರೀಮ್ 5 ವರ್ಷ ಆದ್ಮೇಲೆ. ಐಫೋನ್ ತಗೋಬೇಕು ಅನ್ನೋದ, ಮತ್ತೆ ದುಬೈಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದು, ಮನೆ ಸಂಬಂಧಪಟ್ಟಿದ್ದು. ಮನೆ ತಗೋಬೇಕು ಅನ್ನೋದ. ಯಸ್, ಈ ಹುಡುಗಂಗೆ ಐಡಿಯಾ ಕೊಟ್ಟರು ಆನ್ಸರ್ ಮಾಡ್ತಾಳ ಗೈಸ್. ಏನ್ ಮಾಡೋದು? ಮುಳುಗಿಸ್ಬಿಟ್ಟೆ. ಏನೋ ಯೋಚನೆ ಮಾಡ್ತಾ ಇದ್ಯಾ? ನೀರೊಳಗೆ ಹೋಯ್ತಲ್ಲ, ಎಲ್ಲ ತೇಲೋಗ್ಬಿಟ್ಟೈತೆ ನೀರೊಳಗೆ. ಏನ್ ಮಾಡೋದು ಅಂತ. ವಾಟ್ ಆರ್ ಯು ಥಿಂಕಿಂಗ್? ಅದಕ್ಕೆ ನಮ್ಮ ಚಾನೆಲ್ ಅಲ್ಲಿ ಯಾವ್ದಾದ್ರು ಹುಡುಗಿ ಇದ್ರೆ ನೋಡಿ, ಪಿನ್ ಮಾಡಿ. ಒಂದು ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ. ಚೆನ್ನಾಗಿದ್ದಾನೆ ಗೈಸ್, ಪಿನ್ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ಸ್ ಪಟ್ಪಟ್ ಅಂತ. ನಾನು ಯಾವ ಒಂದು ಅಡುಗೆ ಚೆನ್ನಾಗಿ ಮಾಡ್ತೀನಿ?
ನೀನು ಇವತ್ತು ಹೀರೆಕಾಯಿ ರಸ ಮಾಡಿದ್ರೆ ಅದು ಚೆನ್ನಾಗೈತೆ. ನನಗೆ ಯಾವತ್ತು ಮಟನ್ ಬಿರಿಯಾನಿ ಮಾಡಿದ್ದಾರೆ. ನಾನು ಮಟನ್ ಮಟನೇ ಬಿರಿಯಾನಿ. ಮಾಡಲ್ಲ. ಚಿಕನ್ ಬಿರಿಯಾನಿ ಸಾರಿ ಮಟನ್ ಅಂತೀನಿ. ಏನ್ ಅರ್ಥ ಮಾಡ್ಕೊಂಡಿದಾರೋ ಇವರೆಲ್ಲ ನನ್ನನ್ನ. ನಂಗೇನಾದ್ರೂ ಸೂಪರ್ ಪವರ್ ಇದ್ದಿದ್ರೆ ಅದೇನಾಗಿರ್ತಾ ಇತ್ತು. ನಂಗೆ ಅನ್ಸ್ತಾ ಇದೆ ನಾನು ಈ ವಿಡಿಯೋನ ರಾಂಗ್ ಪರ್ಸನ್ಸ್ ಜೊತೆ ಮಾಡ್ತಾ ಇದ್ದೀನಂತ. ಗೊತ್ತಿಲ್ಲ ನಂಗೆ. ಏನ್ ಗೊತ್ತಾ, ನಿನಗೆ ಸೂಪರ್ ಪವರ್ ಇದ್ದಿದ್ರೆ ನೀನು ಒಳ್ಳೆದಕ್ಕೆ ಯೂಸ್ ಮಾಡ್ತಿದ್ದೆ ಇಲ್ಲ ಕೆಟ್ಟದಕ್ಕೆ ಯೂಸ್ ಮಾಡ್ತಿದ್ದೆ ಅದನ್ನ ಹೇಳು ಫಸ್ಟ್. ಅದನ್ನೇ ಅರ್ಥ ಮಾಡ್ಕೊಂಡಿರೋದಕ್ಕೆ ತಾನೇ ನಿಮ್ನ ಕೂರ್ಸಿರೋದು ನಾನು. ಎಲ್ಲ ನಾನೇ ಹೇಳಿದ್ರೆ ನಿಮ್ನೇ ಕೂರ್ಸ್ಲಿ ನಾನು. ಈಗ ನಿನ್ ಸೂಪರ್ ಪವರ್ ಅಂದ್ರೆ ನಿನ್ಗೆ ಯಾವ ತರ ನಾನು ಎಲ್ಲ ತಿಂಡಿ ತಗೊಂಡ್ ತಿಂತಾ ಇದ್ದೆ. ನಿಮ್ಮ ಮೈಂಡ್ ಪ್ರಕಾರ ತಿಂಡಿ ತಗೊಂಡು ತಿಂತಾ ಇದೆ, ಅದು ಸೂಪರ್ ಪವರ್. ಏ ನಾನು ಇಂಡಿಯಾ ಬಿಟ್ಟು ಇನ್ ಯಾವ ಕಂಟ್ರಿ ನಂಗೆ ಜಾಸ್ತಿ ಇಷ್ಟ, ನಾನು ಅಲ್ಲಿ ಹೋಗ್ಬೇಕು ಅಂತ ಇರ್ತೀನಿ. ದುಬೈ. ಕರೆಕ್ಟ್. ಇನ್ನು ಮುಳುಗ್ಸಿ ಗಾಯ್ಸ್, ನೀರಲ್ಲೇ ಮುಳುಗ್ಸಿಕ್ಬಿಡ್ತೀನಿ. ಓಕೆ, ಅನ್ಕೊಂತ ಇರ್ತೇನೆ ಕರ್ಕೊಂಡ್ ನೀರಲ್ಲಿ ಮುಳುಗಿಸ್ತಾವ್ರಲ್ಲ ಅಂತ. ಪರವಾಗಿಲ್ಲ. ಏನ್ ಇವ್ರಿಗೆ ನನ್ನ ಬಗ್ಗೆ ಗೊತ್ತೇ ಇಲ್ಲ, ಏನ್ ಕೇಳೋದು. ನಂಗೆ ಯಾವ ನಾಯಿ ಜಾಸ್ತಿ ಇಷ್ಟ? ಶಿಡಸ್ಕಿ. ಅಸ್ಕಿ ಏನ್ ಇಷ್ಟ ನಂಗೆ ಇಷ್ಟ ಇಲ್ಲ, ನಂಗೆ ಶಿಡ್ಸ್ ಇಷ್ಟ. ಅಸ್ಕಿ ಬರ ಅವ್ನಿಗೆ ಅದೊಂದೇ ನಾಯಿ ಹೆಸರು ಗೊತ್ತಿರೋದು. ನಂಗೆ ನೈಟ್ ಹೊತ್ತು ಇಷ್ಟನಾ ಮಾರ್ನಿಂಗ್ ಇಷ್ಟನಾ? ನೈಟ್. ಯಾಕೆಂದ್ರೆ ಮಲಗಿರ್ತೀಯ ಯಾವಾಗಲೂ. ಇನ್ನು ಕ್ವಶನ್ ಅರ್ಥ ಆಗಿಲ್ಲ ಇನ್ನ. ಮಜಾ ಬರ್ತಾ ಇದೆ. ಸ್ನಾನ ಮಾಡ್ತೀನಿ ಮಾತ್ರ. ಎಷ್ಟು ಮಿಕ್ಕಿದ ನೀರಲ್ಲಿ ನಿನ್ಗೆ? ನನ್ಗೆ ಒಂದ್ ಥಿಂಗ್ ಅದು ತುಂಬಾ ಖುಷಿ ಕೊಡ್ತಾ ಇರುತ್ತೆ. ಏನದು? ಫೋನಾ? ನಿನ್ ತಮ್ಮನ? ಖುಷಿ ಕೊಡ್ತಾ ಥಿಂಗ್ ಥಿಂಕ್ ನಿನ್ ಮೈಂಡಿಂದ ಥಿಂಗ್ ನನ್ಗದ್ದು ಅಂತ ಕೊಟ್ರೆ ಚಾಕ್ಲೇಟ್ಸ್. ತಿಂಡಿ ಅಷ್ಟೇ. ಹೇಳಿದ್ರಿ ಅಷ್ಟೇ. ಇವಾಗ ನೀನ್ ಮುಡ್ಸು. ಎಷ್ಟು ಪಾಯಿಂಟ್ಸ್ ಆಗಿರ್ಬೋದು? ಅದನ್ನ ಮರ್ತೋಯ್ತು ಗೈಸ್, ನೆನ್ಪಿಟ್ಕೊಳ್ಳೋದು. ನಾನು ಚಿಕ್ಕವಳಿದ್ದವಾಗ ತುಂಬಾ ಕಾರ್ಟೂನ್ ನೋಡ್ತಾ ಇದ್ದೆ. ಅದ್ರಲ್ಲಿ ನಂಗೆ ಫೇವ್ರೆಟ್ ಕಾರ್ಟೂನ್ ಯಾವ್ದು? ಅವಾಗಿಂದ ಕಾಕ್ರೋಚ್. ಏಯ್ ಸೂಪರ್ ಡಾ. ನನಗೆ ಗೊತ್ತಿಲ್ಲ. ಗೈಸ್ ನನ್ನ ಜೊತೆ 24 ಗಂಟೆ ಇರ್ತಾನೆ. ಇವ್ನಿಗೆ ಏನ್ ಗೊತ್ತು? ಇವ್ನಿಗೆ ನಂದು ಫೇವ್ರೆಟ್ ಹಾಬಿ ಅಂದ್ರೆ ಒಂದ್ ಕೆಲ್ಸ. ನಂಗೆ ಬೇಜಾರದಾಗೆಲ್ಲ ಮಾಡ್ಬೇಕು ಅನ್ಸುತ್ತೆ. ಅದು ಹಾಬಿ ಅಲ್ಲ, ಕೆಲ್ಸ. ಅದು ಕೆಲಸನೇ ನೀನ್ ಹೇಳಿ. ನೀನ್ ಆಫೀಸ್ ಹೋಗಿ ಕುಂತ್ಕೊಳ್ಳೋದು, ವಿಡಿಯೋ ಎಡಿಟ್ ಮಾಡೋದಾ? ಅಲ್ಲ, ಅಡಿಗೆ ಮಾಡೋದು. ಅಡಿಗೆ ಮಾಡೋದು ಇವತ್ತೇ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಕೇಳಿದಾಗ ಹೇಳ್ತಿದ್ದೆ. ಈಗ ಬಗ್ರಿ ನೆಕ್ಸ್ಟ್ ಟೈಮ್ ನಮ್ಮ ಜೊತೆಗೆ ನೀನು ಒಂದ್ಸತಿ. ಇಲ್ಲ ಖುಷಿ. ಈ ತರ ತಮ್ಮಂದಿರ್ನ ಇಟ್ಕೊಂಡು ಇವಾಗ ಇವರಿಬ್ರು ನನಗೆ ಗಿಫ್ಟ್ ಕೊಡ್ತಾರೆ, ಯಾಕಂದ್ರೆ ನಾನು ಅರ್ಥ ಮಾಡ್ಕೊಂಡಿಲ್ವಲ್ಲ ಅದಕ್ಕೆ. ಆಮೇಲೆ ನನ್ನ ಫೇವ್ರೆಟ್ ಸಾಂಗ್ ಇವರಿಬ್ರಿಗೂ ಗೊತ್ತಿರೋ ಚಾನ್ಸೇ ಇಲ್ಲ. ಗೊತ್ತಿಲ್ಲ. ಫೇವರೇಟ್ ಸಾಂಗ್ ಇವಾಗ ಟ್ರೆಂಡಿಂಗ್ ಅಲ್ಲಿದೆ. ಸಂಜೆ ತೆಗೆದಿದೆ. ಸೋತೆ ಎಸ್. ಅದು ಇವ್ರಿಗೆ ಅವಾಗಿಂದ ಫೇವರೇಟ್ ಸಾಂಗ್ ಗೈಸ್. ಅಯ್ಯೋ ಗೈಸ್, ನಾನು ಇವಾಗ ಕ್ಲೂ ಕೊಟ್ಟು ಹೇಳ್ಸ್ಕೊಂತ ಇದ್ದೀನಿ, ಇಲ್ಲಾಂದ್ರೆ ಇವ್ರಿಗೆ ಅದು ಗೊತ್ತಿಲ್ಲ ಅಲ್ಲಿ. ಆಮೇಲೆ ನನ್ನ ಡ್ರೀಮ್ ಜಾಬ್ ಇದಾದ್ರೆ ಹೇಳ್ರೋ. ಎಸ್. ಅವನೇ ನಾನು ಹೇಳಿದ್ದು. ಏನಂತ ಹೇಳಿದ? ಬರೀ ಮುಳುಗ್ತಾನೆ ಇರಿ. ಮಕ್ಕ ತೊಳ್ಕೊ ಬಂದಿಲ್ಲ ಅದಕ್ಕೆ. ಗೈಸ್ ಆಕ್ಚುಲಿ ಇವ್ ನನ್ನ ಜೊತೆ ಜಾಸ್ತಿ ಇರೋದು, ಇವನೇ ಜಾಸ್ತಿ ಮುಳುಗಿದ್ದಾನೆ. ಓಕೆ, ಇವತ್ತಿಗೆ ಲಾಸ್ಟ್ ಕ್ವೆಶನ್ ನನ್ನ ಬಗ್ಗೆ. ತುಂಬ ಈಸಿ. ನನ್ನ ನನಗೆ ಮಾಡ್ತಾಯಿದ್ದು ಫೇವ್ರೆಟ್ ಹೀರೋ ಪುನೀತ್ ರಾಜ್ಕುಮಾರ. ಕರೆಕ್ಟ್. ಅಣ್ಣ ಬನ್ನಿ ಅಣ್ಣ. ದರ್ಶನ್ ಅಭಿಮಾನಿ ಅದಕ್ಕೆ. ಗೈಸ್ ದರ್ಶನ್ ಅಭಿಮಾನಿಗಳು ಯಾರ್ಯಾರಿದ್ದೀರಾ? ನಾವೆಲ್ಲ ಹುಚ್ಚರು ಗೈಸ್ ಇವರು ಅಭಿಮಾನಿಗಳಾಗಿ. ಏ ಅಂದ್ರೆ ಹುಚ್ಚ ಅಭಿಮಾನಿಗಳು ಅಂದೆ. ಭಯ ಇರ್ಲಿದು. ನಾನು ಹಂಗೇನಿಲ್ಲ ಗೈಸ್. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದ್ರೆ ನಾವು 3 ಜನ ಏನೋ ಒಂದು ಪ್ರಯತ್ನ ಅನ್ನೋದಕ್ಕಿಂತ ನಮ್ಮ ಬಗ್ಗೆ ನಮ್ಗೆ ಜಾಸ್ತಿ ತಿಳ್ಕೊಂಡ್ವಿ. ಇವ್ರಿಗೂ ಏನು ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಇಂದ ಸ್ವಲ್ಪ ಜಾಸ್ತಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನಿಮ್ಗೆ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಮಾಡ್ರೋ. ಹೇಳ್ರೋ ಏನಾದ್ರು. ಬಾಯ್. ಓಕೆ ಗೈಸ್, ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.